ನಮಸ್ಕಾರ ಸ್ನೇಹಿತರೆ. ಇವತ್ತು ವಿಷಯ ಸ್ವಲ್ಪ ಗಂಭೀರವಾಗಿದೆ, ಆದರೆ ಅದನ್ನು ನಮ್ಮ ಸ್ಟೈಲ್ನಲ್ಲೇ ಹೇಳ್ತೀನಿ ಕೇಳಿ. ಇವತ್ತಿನ ಪ್ರಪಂಚ ಹೇಗಿದೆ ಅಂದರೆ, ನಿಮ್ಮತ್ರ ಎಷ್ಟೇ ದುಡ್ಡಿದ್ರೂ ಆ ದುಡ್ಡನ್ನು ಕಾಪಾಡಿಕೊಳ್ಳೋಕೆ ನಿಮ್ಮ ಕೈಯಲ್ಲಿ ಒಂದು ಲಾಠಿ ಇರಲೇಬೇಕು. ಬರೀ ಆರ್ಥಿಕ ಶಕ್ತಿಯನ್ನೇ ನಂಬಿಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ನಮ್ಮ ಕಣ್ಣು ಮುಂದಿರೋ ಲೈವ್ ಎಕ್ಸಾಂಪಲ್ ಅಂದರೆ ಅದೇ ಯುರೋಪ್. ನೋಡಿ ಸ್ನೇಹಿತರೆ, ಯುರೋಪ್ ದೇಶಗಳೆಲ್ಲ ಒಂಥರ ರಾಜಮನೆತನದ ಹಾಗೆ. ನೋಡೋಕೆ ಫುಲ್ ಲಕ್ಸುರಿ, ಜೇಬಲ್ಲಿ ಸಿಕ್ಕಾಬಟ್ಟೆ ಕಾಸು, ಆದರೆ ಬಾಡಿಗಾರ್ಡ್ ಇಲ್ಲದೆ ರೋಡಿಗಿಳಿಯೋಕ್ಕಾಗದ ಪರಿಸ್ಥಿತಿ. ಅವರು ಎಷ್ಟೋ ವರ್ಷಗಳಿಂದ ನ್ಯಾಟೋ ಅನ್ನೋ ಛತ್ರಿಯ ಕೆಳಗೆ ಆರಾಮಾಗಿ ಮಲಗಿದ್ರು. ಈಗ ಆ ಛತ್ರಿ ಸ್ವಲ್ಪ ಅಲ್ಲಾಡ್ತಿದ್ದ ಹಾಗೆ ಇಡೀ ಯುರೋಪ್ ನೀರಿನಿಂದ ಹೊರಬಂದ ಮೀನಿನ ಥರ ಒದ್ದಾಡ್ತಿದೆ. ಯಾಕಂದರೆ ಸೈನ್ಯ ಅಂದರೆ ಬರೀ ಮನುಷ್ಯರಲ್ಲ, ಅದು ಆತ್ಮವಿಶ್ವಾಸ. ಇವತ್ತು ನಾನು ಈ ಮಿಲಿಟರಿ ಶಕ್ತಿಯ ಬಗ್ಗೆ ಇಷ್ಟೊಂದು ಬಿಲ್ಡಪ್ ಕೊಡೋದಕ್ಕೆ ಕಾರಣ ಇದೆ. ಅದುವೇ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ 2026. ವರ್ಷಕ್ಕೊಮ್ಮೆ ಬರೋ ಈ ರಿಪೋರ್ಟ್ ಇದೆಯಲ್ಲ, ಇದು ಜಗತ್ತಿನ ಯಾವ ದೇಶದ ಹತ್ರ ಎಷ್ಟು ತಾಕತ್ತು ಇದೆ ಅಂತ ಎಳೆಯಾಗಿ ಬಿಚ್ಚಿಡುತ್ತೆ. ಇದು ಬರೀ ಗಾಳಿಯಲ್ಲಿ ಗುಂಡು ಹೊಡೆಯೋ ರಿಪೋರ್ಟ್ ಅಲ್ಲ, ರಿಯಾಲಿಟಿಗೆ ಫುಲ್ ಹತ್ತಿರ ಇರೋ ಅಂಕಿಅಂಶ. ಇದನ್ನು ನೋಡಿದ ಮೇಲೆ ನಮ್ಮ ಶತ್ರುಗಳ ನಿದ್ದೆ ಯಾಕೆ ಕೆಟ್ಟಿದೆ ಅಂತ ನಿಮಗೆ ಅರ್ಥ ಆಗುತ್ತೆ. ಅದಕ್ಕೂ ಮುಂಚೆ ನೀವು ನೋಡ್ತಾ ಇರೋದು ಜಿಯೋಸ್ಕೋಪ್ ಕನ್ನಡ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈಗ ವಿಷಯಕ್ಕೆ ಬರೋಣ. ಈ ಲಿಸ್ಟ್ನಲ್ಲಿ ನಂಬರ್ 1 ಯಾರು ಅಂತ ಕೇಳೋದು ಒಂದೇ, ಸೂರ್ಯ ಎಲ್ಲಿ ಹುಟ್ಟುತ್ತಾನೆ ಅಂತ ಕೇಳೋದು ಒಂದೇ. ಅದು ನಮ್ಮ ಅಮೆರಿಕ. ಇವತ್ತು ಅಷ್ಟೇ ಅಲ್ಲ, ಮುಂದಿನ 20 ವರ್ಷ ಇವರನ್ನ ಆ ಸೀಟಿನಿಂದ ಕೆಳಗೆ ಇಳಿಸೋ ಜಗತ್ತಿನಲ್ಲಿ ಯಾವುದೇ ದೇಶ ಇಲ್ಲ ಅನ್ಸುತ್ತೆ. ಯಾಕೆ ಗೊತ್ತಾ? ಅಮೆರಿಕದ ಮಿಲಿಟರಿ ಬಜೆಟ್ ಕೇಳಿದ್ರೆ ನಮಗೆ ತಲೆ ಸುತ್ತು ಬರುತ್ತೆ. ಹತ್ರ $1 ಟ್ರಿಲಿಯನ್ ಹಣವನ್ನ ಇವರು ಬರೀ ಸೈನ್ಯಕ್ಕಾಗಿ ವರ್ಷಕ್ಕೆ ಸುರಿತಾರೆ. ಇನ್ನು ಟ್ರಂಪ್ ಸಾಹೇಬ್ರು ಬಂದ ಮೇಲೆ ಇದನ್ನ 1.5 ಟ್ರಿಲಿಯನ್ ಮಾಡ್ತೀನಿ ಅಂತಿದ್ದಾರೆ ಅಂದರೆ ಯೋಚನೆ ಮಾಡಿ. ಇವರು ಖರ್ಚು ಮಾಡೋ ಹಣದಲ್ಲಿ ಜಗತ್ತಿನ ಅರ್ಧಕ್ಕರ್ಧ ದೇಶಗಳನ್ನೇ ಕೊಂಡುಕೊಳ್ಬಹುದು. ಅಮೆರಿಕದ ತಾಕತ್ತು ಬರೀ ಅವರ ಹತ್ತಿರ ಇರೋ ಆಯುಧಗಳಲ್ಲಿದೆ ಅನ್ಕೊಂಡ್ರೆ ಅದು ನಿಮ್ಮ ತಪ್ಪು. ಜಗತ್ತಿನ ಯಾವುದೇ ಮೂಲೆಗೆ ಹೋಗಿ ಅಲ್ಲಿ ಅಮೆರಿಕದ ಒಂದು ಮಿಲಿಟರಿ ಬೇಸ್ ಇದ್ದೇ ಇರುತ್ತೆ. ಅವರ ಹತ್ತಿರ ಇರೋ 11 ಸೂಪರ್ ಕ್ಯಾರಿಯರ್ ಶಿಪ್ಗಳಿದಾವಲ್ಲ, ಅವು ಒಂಥರ ಸಮುದ್ರದ ಮೇಲೆ ತೇಲೋ ಸಣ್ಣ ದೇಶಗಳಿದ್ದ ಹಾಗೆ. ಒಂದು ಬಟನ್ ಒತ್ತಿದ್ರೆ ಸಾಕು, ಜಗತ್ತಿನ ಯಾವುದೇ ಮೂಲೆಯನ್ನ ಸರ್ವನಾಶ ಮಾಡೋ ತಾಕತ್ತು ಇವರ ಹತ್ತಿರ ಇದೆ. ಇರಾನ್ ಮೇಲೆ ಬಾಂಬ್ ಹಾಕೋದಾಗ್ಲಿ ಅಥವಾ ವೆನಿಜುವೆಲಾದ ಅಧ್ಯಕ್ಷನನ್ನೇ ಮನೆಯೊಳಗೆ ನುಗ್ಗಿ ಎತ್ತಾಕೊಂಡು ಬರೋದಾಗ್ಲಿ, ಅಮೆರಿಕಕ್ಕೆ ಇದೆಲ್ಲ ಚೂಯಿಂಗಮ್ ಅಗಿಯೋ ಹಾಗೆ ಸುಲಭ. ಇವತ್ತು ಜಗತ್ತಿನ ಯಾವುದೇ ಮೂಲೆಯಲ್ಲಿ ಯುದ್ಧ ನಡಿಬೇಕಾದ್ರೂ ಅದು ಅಮೆರಿಕದ ಪರ್ಮಿಷನ್ ಇಲ್ಲದೆ ನಡೆಯೋಕೆ ಸಾಧ್ಯವೇ ಇಲ್ಲ. ಇವರ ಹತ್ತಿರ ಇರೋ ಟೆಕ್ನಾಲಜಿ ಅದೆಷ್ಟು ಅಡ್ವಾನ್ಸ್ ಅಂದರೆ, ಶತ್ರುಗಳಿಗೆ ಸಾವು ಹೇಗೆ ಬಂತು ಅಂತ ಗೊತ್ತಾಗೋಷ್ಟರಲ್ಲಿ ಅವರು ಮಣ್ಣಾಗಿರ್ತಾರೆ. ಇನ್ನು ನಂಬರ್ 2 ಪ್ಲೇಸ್ನಲ್ಲಿರೋ ರಷ್ಯಾ ಬಗ್ಗೆ ಹೇಳಬೇಕು ಅಂದರೆ, ಇವರು ಒಂಥರ ಹೊಡೆತ ಬಿದ್ರೂ ಬಗ್ಗದ ಹೊಳೆ ಹುಲಿ ಇದ್ದ ಹಾಗೆ. ಕಳೆದ 4 ವರ್ಷದಿಂದ ಉಕ್ರೇನ್ ಯುದ್ಧದ ಕೆಸರಲ್ಲಿ ಸಿಕ್ಕಾಕೊಂಡಿದ್ದಾರೆ. ಜಗತ್ತಿನ ಎಷ್ಟೋ ದೇಶಗಳು ಇವರ ಮೇಲೆ ನಿರ್ಬಂಧ ಹಾಕಿದ್ದಾರೆ. ಆದರೂ ರಷ್ಯಾದ ಸ್ಥಾನ ಮಾತ್ರ ಅಲುಗಾಡ್ತಿಲ್ಲ. ಯಾಕೆ ಗೊತ್ತಾ? ಇವರ ಹತ್ತಿರ ಇರೋದು ಬರೀ ಆಯುಧಗಳಲ್ಲ, ದಶಕಗಳ ಕಾಲ ಯುದ್ಧ ಮಾಡಿ ಪಳಗಿರೋ ಬ್ಯಾಟಲ್ ಟೆಸ್ಟೆಡ್ ತಂತ್ರಜ್ಞಾನ. ರಷ್ಯಾ ಹತ್ತಿರ ಇರೋ ಅಣುಬಾಂಬ್ಗಳ ಸಂಖ್ಯೆ ಕೇಳಿದ್ರೆ ಅಮೆರಿಕಕ್ಕೂ ಬೆವರುತ್ತೆ. ಅವರ ಹತ್ತಿರ ಇರೋ S-400ನಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಮತ್ತು ಹೈಪರ್ಸೋನಿಕ್ ಮಿಸೈಲ್ಗಳ ಮುಂದೆ ಇವತ್ತಿಗೂ ಜಗತ್ತಿನ ಯಾವುದೇ ಸೂಪರ್ ಪವರ್ ನಿಲ್ಲೋಕೆ ಧೈರ್ಯ ಮಾಡಲ್ಲ. ಉಕ್ರೇನ್ ಯುದ್ಧ ಇವರನ್ನ ಆರ್ಥಿಕವಾಗಿ ಸ್ವಲ್ಪ ಸುಸ್ತು ಮಾಡಿರಬಹುದು, ಆದರೆ ರಷ್ಯಾದ ಸೈನಿಕ ಸಂರಚನೆ ಮತ್ತು ಯುದ್ಧ ಮಾಡೋ ಛಾತಿ ಮಾತ್ರ ಇವತ್ತಿಗೂ ನಂಬರ್ 1 ರೇಂಜ್ನಲ್ಲೇ ಇದೆ. ಇನ್ನೊಂದು ಕಡೆ ಈ ಚೈನಾ ಇದೆಯಲ್ಲ, ಇದರ ಕಥೆಯೇ ವಿಚಿತ್ರ. ವರ್ಷ ದೊಡ್ಡ ಪರೇಡ್ ಮಾಡ್ತಾರೆ, ಸಾವಿರಾರು ಹೊಸ ಟ್ಯಾಂಕ್ಗಳನ್ನು ತೋರಿಸ್ತಾರೆ, ನಮ್ದೇ ದೊಡ್ಡ ಸೈನ್ಯ ಅಂತ ಬಿಲ್ಡಪ್ ಕೊಡ್ತಾರೆ. ಆದರೆ ಇಷ್ಟೆಲ್ಲ ಸೌಂಡ್ ಮಾಡಿದ್ರೂ ರಷ್ಯಾನ ದಾಟಿ ಮೇಲೆ ಹೋಗೋಕೆ ಇವರ ಕೈಯಲ್ಲಿ ಆಗ್ತಿಲ್ಲ. ಯಾಕೆ ಅಂದರೆ ಚೈನಾ ಅಂದ್ರೇನೆ ಕ್ವಾಂಟಿಟಿ ಜಾಸ್ತಿ, ಕ್ವಾಲಿಟಿ ಡೌಟ್. ಇತ್ತೀಚೆಗೆ ಅವರ ಮಿಲಿಟರಿ ಒಳಗಿರೋ ಭ್ರಷ್ಟಾಚಾರ ಜಗತ್ತಿನ ಮುಂದೆ ಎಕ್ಸ್ಪೋಸ್ ಆಗಿದೆ. ಅವರ ಮಿಸೈಲ್ಗಳಿಗೆ ಇಂಧನ ತುಂಬೋ ಬದಲು ನೀರು ತುಂಬಿದ್ರಂತೆ. ಅಷ್ಟೇ ಯಾಕೆ, ಆಪರೇಷನ್ ಸಿಂಧೂರದ ವೇಳೆ ಚೈನಾದ ಟೆಕ್ನಾಲಜಿ ನಮ್ಮ ಬ್ರಹ್ಮೋಸ್ ಮುಂದೆ ಹೇಗೆ ಮಕಾಡೆ ಮಲಗಿತ್ತು ಅಂತ ನಾವೇ ನೋಡಿದ್ದೀವಿ. ಅವರ ಹತ್ತಿರ 5ನೇ ತಲೆಮಾರಿನ ಫೈಟರ್ ಜೆಟ್ಗಳಿರಬಹುದು, ಆದರೆ ಅವುಗಳ ಒಳಗಿರೋ ಇಂಜಿನ್ ಇವತ್ತಿಗೂ ರಷ್ಯಾದ ಟೆಕ್ನಾಲಜಿಗೆ ಸರಿಸಾಟಿಯಲ್ಲ. ಚೈನಾ ಬರೀ ತನ್ನ ಸೈನ್ಯದ ಸಂಖ್ಯೆ ನೋಡಿ ಮೆರಿತಾ ಇದೆ ಹೊರತು ನಿಜವಾದ ಯುದ್ಧದ ಅನುಭವದಲ್ಲಿ ಇವರು ರಷ್ಯಾ ಮತ್ತು ಭಾರತದಕ್ಕಿಂತ ತುಂಬ ಹಿಂದೆ ಇದ್ದಾರೆ. ಈಗ ನಮ್ಮ ಹೆಮ್ಮೆಯ ಭಾರತದ ವಿಚಾರಕ್ಕೆ ಬರೋಣ. ನಾವು ಈ ಸಲನೂ 4ನೇ ಸ್ಥಾನದಲ್ಲೇ ಇದ್ದೀವಿ. ಕೆಲವರು ಕೇಳ್ತಾರೆ, ಯಾಕೆ ನಾವು 3ನೇ ಸ್ಥಾನಕ್ಕೆ ಹೋಗಿಲ್ಲ ಅಂತ. ನೋಡಿ ಬಾಸ್, ನಮಗೀಗ 3ನೇ ಸ್ಥಾನಕ್ಕೆ ಹೋಗೋದಕ್ಕಿಂತ 4ನೇ ಸ್ಥಾನನ ಉಳಿಸ್ಕೊಳ್ಳೋದೇ ದೊಡ್ಡ ಚಾಲೆಂಜ್. ಯಾಕೆ ಅಂದರೆ ನಮ್ಮ ರಕ್ಷಣಾ ಬಜೆಟ್ ಈಗಷ್ಟೇ 8 ಲಕ್ಷ ಕೋಟಿ ಮುಟ್ಟಿದೆ.
ಇದರಲ್ಲಿ ಮುಕ್ಕಾಲು ಭಾಗ ಸಂಬಳ ಮತ್ತು ಪೆನ್ಷನ್ಗೆ ಹೋಗುತ್ತೆ. ನಮಗೆ ಬೇಕಿರೋದು R&D ಅಂದರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಹೆಚ್ಚಿನ ಹಣ. ಅಮೆರಿಕ ಹೊಸ ಐಡಿಯಾಗಳಿಗಾಗಿ $150 ಬಿಲಿಯನ್ ಇಡುತ್ತೆ. ನಾವು ಅದನ್ನು ಮಾಡಬೇಕಿದೆ. ನಮ್ಮ ತೇಜಸ್ ಇರಬಹುದು, ಅಮ್ಕ ಇರಬಹುದು, ಇವೆಲ್ಲ ಸ್ಪೀಡ್ ಆಗಿ ಬರಬೇಕು ಅಂದರೆ ಸರ್ಕಾರ ಇನ್ನೂ ಹೆಚ್ಚು ಹಣ ಸುರಿಬೇಕು. ಆದರೂ ನಂಬರ್ 4 ಸ್ಥಾನದಲ್ಲಿದ್ದೀವಿ. ನಮ್ಮ ಮಿಲಿಟರಿ ಶಕ್ತಿ ಇವತ್ತು ಎಷ್ಟು ಬೆಳೆದಿದೆ ಅಂದರೆ ಹಿಮಾಲಯದ ತುದಿಯಿಂದ ಹಿಡಿದು ಹಿಂದೂ ಮಹಾಸಾಗರದವರೆಗೂ ನಮ್ಮ ಸೈನಿಕರ ಕಣ್ಣು ತಪ್ಪಿಸಿ ಒಂದು ಹಕ್ಕಿಯೂ ಹಾರೋಕ ಸಾಧ್ಯವಿಲ್ಲ. ಅಂದರೆ ಅದು ನಮ್ಮ ಸೈನಿಕರ ಛಲ ಮತ್ತು ಇರೋದರಲ್ಲೇ ಬೆಸ್ಟ್ ಕೊಡೋ ನಮ್ಮ ತಂತ್ರಜ್ಞಾನದ ತಾಕತ್ತು. ಬಲಿಷ್ಠ ಭಾರತಕ್ಕೆ ಬರೀ ಆರ್ಥಿಕತೆ ಸಾಲದು, ಶತ್ರುಗಳ ಎದೆ ನಡುಗಿಸುವ ಸೈನಿಕ ಶಕ್ತಿ ಬೇಕೇ ಬೇಕು. ಗಲ್ವಾನ್ನಲ್ಲಿ ಚೈನಾ ಸೈನಿಕರಿಗೆ ನಮ್ಮವರು ಬರಿಗೈಯಲ್ಲಿ ಕೊಟ್ಟ ಏಟು ಕೇಳಿದ್ರೆ ಇವತ್ತಿಗೂ ಅವರಿಗೆ ಬೆವರುತ್ತೆ. ಇನ್ನು ಇಷ್ಟೆಲ್ಲ ಹೇಳಿದ ಮೇಲೆ ನಮ್ಮ ಮನೆ ಪಕ್ಕದವರ ಬಗ್ಗೆ ಹೇಳದೇ ಇರೋಕೆ ಆಗತ್ತಾ? ಈ ಸ್ಕ್ರಿಪ್ಟ್ನ ಅತಿದೊಡ್ಡ ಕಾಮಿಡಿ ಮತ್ತು ರಿಯಾಲಿಟಿ ಅಂದರೆ ನಮ್ಮ ನೆರೆಮನೆಯ ಪಾಕಿಸ್ತಾನ. ಇಷ್ಟು ದಿನ ನಾವು ಇಸ್ಲಾಮಿಕ್ ಜಗತ್ತಿನ ಸೂಪರ್ ಪವರ್ ಅಂತ ಬಿಲ್ಡಪ್ ತಗೊಳ್ತಿದ್ರು. 2023ರಲ್ಲಿ 7ನೇ ಸ್ಥಾನದಲ್ಲಿದ್ದ ಪಾಕಿಸ್ತಾನ ಇವತ್ತು ಎಲ್ಲಿಗೆ ಬಂದಿದೆ ಗೊತ್ತಾ? 14ನೇ ಸ್ಥಾನಕ್ಕೆ. ಅಂದರೆ ಕೇವಲ 3 ವರ್ಷದಲ್ಲಿ ಅವರು ಪಾತಾಳಕ್ಕೆ ಕುಸಿದಿದ್ದಾರೆ. ತಿನ್ನೋಕೆ ಹಿಟ್ಟಿಲ್ಲದ ಮೇಲೆ ಸೈನ್ಯಕ್ಕೆ ಎಲ್ಲಿಂದ ತರ್ತಾರೆ ಡೀಸೆಲ್? ಅವರ ಹತ್ತಿರ ಇರೋ ಚೈನಾ ಕಂಪನಿಯ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ನಮ್ಮ ಆರ್ಡಿನರಿ ಡ್ರೋನ್ಗಳು ಧ್ವಂಸ ಮಾಡಿಬಿಟ್ವು. ಆಪರೇಷನ್ ಸಿಂಧೂರದ ವೇಳೆ ಪಾಕಿಸ್ತಾನಕ್ಕೆ ಮರ್ಮಾಘಾತ ಆಗಿದೆ. ಅವರು ರಫೇಲ್ ಹೊಡೆಯೋ ಕೆಪಾಸಿಟಿ ಇರಲಿ, ಹಾರೋ ಕೆಪಾಸಿಟಿನೂ ಈಗ ಡೌಟ್ ಆಗಿದೆ. ಇನ್ನು ಪಾಕಿಸ್ತಾನದ ಕಥೆ ಹಾಗಿರಲಿ, ಇತ್ತ ನಮ್ಮ ಆಪ್ತ ಮಿತ್ರ ಇಸ್ರೇಲ್ ಕಡೆ ಒಮ್ಮೆ ಕಣ್ಹಾಯಿಸಿ. ಇಡೀ ಜಗತ್ತು ಒಂದು ಕಡೆ, ಇಸ್ರೇಲ್ ಒಂದು ಕಡೆ ಅನ್ನೋ ಹಾಗೆ ಸತತ 4 ವರ್ಷಗಳಿಂದ ಸುತ್ತಮುತ್ತಲಿನ ಶತ್ರುಗಳ ಜೊತೆ ಯುದ್ಧ ಮಾಡ್ತಿದ್ರು ಅವರ ರ್ಯಾಂಕಿಂಗ್ ಮಾತ್ರ ರಾಕೆಟ್ ವೇಗದಲ್ಲಿ ಏರ್ತಾ ಇದೆ. ಈ ಹಿಂದೆ 18ನೇ ಸ್ಥಾನದಲ್ಲಿದ್ದ ಇಸ್ರೇಲ್ ಈಗ 15ನೇ ಸ್ಥಾನಕ್ಕೆ ಬಂದು ನಿಂತಿದೆ. ನೋಡಿ ಬಾಸ್, ಹತ್ತಿರದ ಶತ್ರು ಹಸಿವಾಗಿದ್ದಾಗ ಇಸ್ರೇಲ್ ಹಸಿದ ಹುಲಿಯಂತೆ ಬೇಟೆಯಾಡುತ್ತಿದೆ. ಸಣ್ಣ ದೇಶವಾದರೂ ತಂತ್ರಜ್ಞಾನದಲ್ಲಿ ಇವರು ಜಗತ್ತಿಗೆ ಗುರು. ಅವರ ಐರನ್ ಡೋಮ್ ಇರಬಹುದು ಅಥವಾ ಲೇಸರ್ ಡಿಫೆನ್ಸ್ ಸಿಸ್ಟಮ್ ಇರಬಹುದು, ಯುದ್ಧದ ಭೂಮಿಯಲ್ಲೇ ತಮ್ಮ ಆಯುಧಗಳನ್ನು ಪರೀಕ್ಷೆ ಮಾಡಿ ಗೆದ್ದು ತೋರಿಸ್ತಾ ಇದ್ದಾರೆ. ಪಾಕಿಸ್ತಾನದ ಹತ್ತಿರ ಬರೀ ಸಂಖ್ಯೆ ಇದೆ, ಆದರೆ ಇಸ್ರೇಲ್ ಹತ್ತಿರ ಅಸಲಿ ಸಂಹಾರ ಶಕ್ತಿ ಇದೆ. ಶತ್ರುಗಳ ಮಧ್ಯೆ ಹೇಗೆ ಬದುಕಬೇಕು ಅನ್ನೋದನ್ನ ಇಸ್ರೇಲ್ ನೋಡಿ ಕಲಿಬೇಕು. ಇನ್ನು ಈ ಲಿಸ್ಟ್ನಲ್ಲಿ ನಮಗೆ ಸ್ವಲ್ಪ ತಲೆಬಿಸಿ ತರೋ ವಿಷಯ ಅಂದರೆ ಅದು ತುರ್ಕಿ. ನೋಡಿ ಬಾಸ್, ತುರ್ಕಿ ಈಗ ಸದ್ದಿಲ್ಲದೆ ಟಾಪ್ 10 ಒಳಗೆ ನುಗ್ಗಿಬಿಟ್ಟಿದೆ. ಈ ಸಲದ ಇಂಡೆಕ್ಸ್ನಲ್ಲಿ ಅವರು 9ನೇ ಸ್ಥಾನದಲ್ಲಿದ್ದಾರೆ. ಇವರು ನಮ್ಮ ದೇಶದ ವಿಚಾರದಲ್ಲಿ ಅಷ್ಟೊಂದು ಸಾಫ್ಟ್ ಏನಿಲ್ಲ. ಹಲವಾರು ಬಾರಿ ಪಾಕಿಸ್ತಾನದ ಪರವಾಗಿ ಬ್ಯಾಟಿಂಗ್ ಮಾಡಿದವರು. ಇವರ ಮಿಲಿಟರಿ ಶಕ್ತಿ ಯಾಕೆ ಏರ್ತಾ ಇದೆ ಅಂದರೆ ಇವರು ಡ್ರೋನ್ ತಂತ್ರಜ್ಞಾನದಲ್ಲಿ ಜಗತ್ತನ್ನೇ ತಿರುಗಿ ನೋಡುವಂತೆ ಮಾಡ್ತಾ ಇದ್ದಾರೆ. ಅವರ ಬೈರಕ್ತಾರ್ ಡ್ರೋನ್ಗಳು ಯುದ್ಧದ ದಿಕ್ಕನ್ನೇ ಬದಲಾಯಿಸ್ತಾ ಇದೆ. ಶತ್ರು ಹತ್ತಿರ ಇಲ್ಲದಿದ್ರೂ ಶತ್ರುಗಳ ಮಿತ್ರ ಬಲಿಷ್ಠನಾಗ್ತಾ ಇದ್ದಾನೆ ಅನ್ನೋದು ನಮಗೆ ಎಚ್ಚರಿಕೆಯ ಗಂಟೆ. ಅದರ ಜೊತೆಗೆ ನಮ್ಮ ಸಮುದ್ರದ ಹತ್ತಿರವೇ ಇರೋ ಇಂಡೋನೇಷ್ಯಾ ಕೂಡ ಈ ಬಾರಿ ದೊಡ್ಡ ಸರ್ಪ್ರೈಸ್ ಕೊಟ್ಟಿದೆ. ಪಾಕಿಸ್ತಾನವನ್ನ ಹಿಂದಿಕ್ಕಿ ಇವರು 13ನೇ ಸ್ಥಾನಕ್ಕೆ ಜಂಪ್ ಮಾಡಿದ್ದಾರೆ. ಇಂಡೋನೇಷ್ಯಾ ಅಂದರೆ ಬರೀ ಪ್ರವಾಸಿ ತಾಣ ಅಲ್ಲ ಗುರು, ಅವರೀಗ ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡ್ತಾ ಇದ್ದಾರೆ. ನಮ್ಮ ಬ್ರಹ್ಮೋಸ್ ಮಿಸೈಲ್ ಮೇಲೂ ಕಣ್ಣಿಟ್ಟಿದ್ದಾರೆ. ಸದ್ಯಕ್ಕೆ ಅವರು ನಮ್ಮ ಜೊತೆ ಚೆನ್ನಾಗಿದ್ದಾರೆ, ಆದರೆ ಭವಿಷ್ಯದಲ್ಲಿ ಅಲ್ಲಿನ ರಾಜಕೀಯ ಬದಲಾಗಿ ಪಾಕಿಸ್ತಾನದ ಜೊತೆ ಕೈ ಜೋಡಿಸಿದ್ರೆ ನಮಗೆ ಸಮುದ್ರದ ಕಡೆಯಿಂದಲೂ ಸವಾಲು ಎದುರಾಗಬಹುದು. ಅದಕ್ಕೆ ಹೇಳೋದು, ಪಕ್ಕದ ಮನೆಯವನು ಎಷ್ಟು ನಗ್ತಾ ಇದ್ರೂ ನಮ್ಮ ಮನೆಯ ಕಾಂಪೌಂಡ್ ಗಟ್ಟಿಯಾಗಿರಬೇಕು. ಇನ್ನು ಯುರೋಪ್ ಕಡೆ ಬಂದರೆ ಅಲ್ಲಿ ಫ್ರಾನ್ಸ್ ಆಟವೇ ಬೇರೆ. 2024ರ ಹೊತ್ತಿಗೆ ಟಾಪ್ 10 ಲಿಸ್ಟ್ನಲ್ಲೇ ಇರದ ಫ್ರಾನ್ಸ್ ಈಗ ಸದ್ದಿಲ್ಲದೆ 6ನೇ ಸ್ಥಾನಕ್ಕೆ ಬಂದು ನಿಂತಿದೆ. ಇವರ ಈ ವೇಗ ನೋಡಿದ್ರೆ ನಮಗೆ ಅಚ್ಚರಿಯಾಗ್ತಾ ಇದೆ. ಯಾಕೆ ಗೊತ್ತಾ? ಇವರಿಗೆ ಒಂದು ದೊಡ್ಡ ಕನಸಿದೆ. ನ್ಯಾಟೋ ಏನಾದರೂ ಅತ್ತ ಇತ್ತ ಆದರೆ ಇಡೀ ಯುರೋಪ್ಗೆ ನಾನೇ ದೊಡ್ಡಣ್ಣ ಆಗಬೇಕು ಅನ್ನೋದು ಫ್ರಾನ್ಸ್ ಲೆಕ್ಕಾಚಾರ. ಅದಕ್ಕೆ ಅವರು ತಮ್ಮ ಮಿಲಿಟರಿಯನ್ನು ಫುಲ್ ಅಪ್ಗ್ರೇಡ್ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ನಮ್ಮ ಭಾರತಕ್ಕೆ ರಫೇಲ್ ಕೊಟ್ಟಿರೋದು ಇದೇ ಫ್ರಾನ್ಸ್ನವರು. ಅವರ ಹತ್ತಿರ ಇರೋ ಯುದ್ಧ ವಿಮಾನಗಳು ಮತ್ತು ನೌಕಾಪಡೆ ಇವತ್ತು ಜಗತ್ತಿನ ಎಂತಹ ಶಕ್ತಿಶಾಲಿಯನ್ನಾದರೂ ಎದುರಿಸೋ ತಾಕತ್ತು ಹೊಂದಿದೆ. ಆದರೆ ಇದೇ ಹೊತ್ತಿಗೆ ಒಂದು ಕಾಲದಲ್ಲಿ ಇಡೀ ಜಗತ್ತನ್ನೇ ತನ್ನ ಅಂಗಡಿಯಲ್ಲಿ ಇಟ್ಕೊಂಡಿದ್ದ ಬ್ರಿಟನ್ ಕಥೆ ಮಾತ್ರ ಫುಲ್ ರಿವರ್ಸ್ ಆಗಿದೆ. ಹಿಂದೆ 5th ಸ್ಥಾನದಲ್ಲಿದ್ದವರು ಈಗ 8th ಸ್ಥಾನಕ್ಕೆ ಕುಸಿದು ಬಿದ್ದಿದ್ದಾರೆ. ಅವರ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿರೋದು ಒಂದು ಕಡೆ ಆದರೆ ಮಿಲಿಟರಿ ಬಜೆಟ್ನಲ್ಲಿ ಮಾಡ್ತಿರೋ ಕಡಿತ ಇವರನ್ನ ವೀಕ್ ಮಾಡ್ತಾ ಇದೆ. ಇವತ್ತು ಬ್ರಿಟನ್ಗಿಂತ ಜಪಾನ್ ಮತ್ತು ಫ್ರಾನ್ಸ್ ಮೇರೆ ಬಂದಿದ್ದಾರೆ ಅಂದರೆ ಬ್ರಿಟನ್ ಸಾಮ್ರಾಜ್ಯದ ಹಳೆ ಖದರ್ ಈಗ ಮಂಕಾಗಿದೆ. ಅಂದರೆ ಹಳೆ ಕಾಲದ ಬಡಾಯಿ ಇವತ್ತು ನಡೆಯಲ್ಲ, ಇವತ್ತು ಏನಿದ್ರೂ ಹೊಸ ಟೆಕ್ನಾಲಜಿ ಇದ್ದವನೇ ಕಿಂಗ್ ಅನ್ನೋದಕ್ಕೆ ಬ್ರಿಟನ್ ಪತನವೇ ಸಾಕ್ಷಿ. ಸ್ನೇಹಿತರೆ, ಈ 2026ರ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ನಮಗೆ ಕೊಡೋ ಸಂದೇಶ ಒಂದೇ: ಶಕ್ತಿ ಇರುವನಿಗೆ ಮಾತ್ರ ಇಲ್ಲಿ ಗೌರವ. ಭಾರತ ತನ್ನ 4ನೇ ಸ್ಥಾನನ ಉಳಿಸ್ಕೊಂಡಿದೆ ಅನ್ನೋದು ಖುಷಿಯ ವಿಚಾರ.
ಆದರೆ ನಾವು 5ನೇ ಜನರೇಷನ್ ಫೈಟರ್ ಜೆಟ್ ಮತ್ತು ಸ್ವಂತ ಇಂಜಿನ್ ತಂತ್ರಜ್ಞಾನದಲ್ಲಿ ಇನ್ನೂ ವೇಗವಾಗಿ ಹೋಗಬೇಕು. ಪಾಕಿಸ್ತಾನದ ಥರ ಪ್ರಪಗಾಂಡ ಮಾಡಿದ್ರೆ ರ್ಯಾಂಕಿಂಗ್ ಬರಲ್ಲ, ಕೆಲಸ ಮಾಡಿದ್ರೆ ಮಾತ್ರ ಬರುತ್ತೆ ಅನ್ನೋದಕ್ಕೆ ಈ ಇಂಡೆಕ್ಸ್ ಸಾಕ್ಷಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಇನ್ನು ಮುಂದೆ ಇಂತಹ ರೋಚಕ ಮಿಲಿಟರಿ ಅಪ್ಡೇಟ್ಸ್ ಬೇಕು ಅಂದ್ರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.